ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರ್, ಇದು ಒಂದು ರೀತಿ ಅನಧಿಕೃತ ಲಾಕ್ಡೌನ್ ರೀತಿಯಲ್ಲಿ ವಾತಾವರಣ ಆಗ್ತದೆ. ಮೇಲಿಂದ ಮೇಲೆ ಈಗ ಅಮೆರಿಕ ಕೂಡ ವಾರ್ನ್ ಮಾಡ್ತಾ ಇದೆ. LPG ಸಿಗ್ತಿಲ್ಲ, LPG ರೇಟ್ ಕೂಡ ಹೈಕ್ ಆಗಿದೆ ಸರ್. ಅದು ಈಗಾಗಲೇ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪತ್ರನೂ ಬರೆದಿದ್ದಾರೆ, ಮನವಿ ಮಾಡಿದ್ದಾರೆ. ನಮಗೆ ಕೊಡಬೇಕಾಗಿರ್ತಕ್ಕಂಥ ಅಲಾಟ್ಮೆಂಟನ್ನು ಕೊಡಿ ಅಂತೇಳಿ. ಮಾನ್ಯ ಮುನಿಯಪ್ಪನವರು ಕೂಡ ಅವರು ರೆಗ್ಯುಲರ್ ಟಚ್ಚಲ್ಲಿದ್ದಾರೆ ಅಧಿಕಾರಿಗಳಿಗೆ. ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಅನ್ನೋ ಮನೋಭಾವನೆ. ಆದರೆ ನಮಗೆ ಅಲಾಟ್ಮೆಂಟ್ ಕೊಡಬೇಕಲ್ಲ, ಬೇರೆಯವರಿಗೆ ಬೇರೆ ರೀತಿ ಮಾಡೋದು, ಇನ್ನೊಬ್ಬರಿಗೆ ಇನ್ನೊಂದು ಮಾಡೋದು, ಆ ರೀತಿ ಅಲಾಟ್ಮೆಂಟ್ ಆಗಬಾರ್ದು. CM ನಿನ್ನೆ ಪತ್ರ ಕೂಡ ಈ ವಿಚಾರವಾಗಿ ಪುರಿ ಅವರು ಬರೆದಿದ್ದಾರೆ. ನಮ್ಮ ರಾಜ್ಯ ಕೊಡಬೇಕಾದಂಥ ಅಲಾಟ್ಮೆಂಟ್ ಕೊಡಿ. ಅಲ್ಲ, ಅದಕ್ಕೆ ಸ್ಪಂದಿಸಬೇಕಲ್ಲ ಕೇಂದ್ರ ಸರ್ಕಾರ. ಬಹುಶಃ ಈ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿಗಳು ಯಾರನ್ನಾದರೂ ಡೆಪ್ಯೂಟ್ ಮಾಡ್ಬೋದು ಕೇಂದ್ರಕ್ಕೆ. ಮುನಿಯಪ್ಪನವ್ರನ್ನ ಮತ್ತು ಅಧಿಕಾರಿಗಳನ್ನ ಡೆಪ್ಯೂಟ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಈಗ ಪೊಲೀಸರ ಅಂತರ್ಜಿಲ್ಲಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಒಂದು 500ಕ್ಕೂ ಹೆಚ್ಚು ಮಂದಿ ಕಾನ್ಸ್ಟೇಬಲ್ಗಳು ದಯಾಮರಣಕ್ಕೆ ಕೋರಿ ಪತ್ರ ಬರೆದಿದ್ದಾರೆ ರಾಜ್ಯಪಾಲರಿಗೆ. ಅದರ ಅಗತ್ಯತೆ ಇಲ್ಲಪ್ಪ. ಏನಾಗಿದೆ, ಅವರು ನಾರ್ತಲ್ಲಿ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಆಯ್ಕೆ ಆಗಿರ್ತಾರೆ. ಅದಕ್ಕೆ ಒಂದು ನಿಯಮ ಮಾಡಿದ್ದಾರೆ. 7 ವರ್ಷ ಆದಮೇಲೆ ನಿಮಗೆ ಅರ್ಹತೆ ಬರುತ್ತೆ ಟ್ರಾನ್ಸ್ಫರ್ಗೆ ಅಂತ. ಅಂದಾಕ್ಷಣಕ್ಕೆ 7 ವರ್ಷ ಆದಮೇಲೆ ಎಲ್ಲರನ್ನೂ ತೆಗೆದು ಅಲ್ಲಿಗೆ ಹಾಕ್ಬಿಡ್ತೀವಿ ಅಂತ ಆಗೋದಿಲ್ಲ. ಅದರಲ್ಲಿ ಸೀನಿಯಾರಿಟಿ ನೋಡ್ತಾರೆ, ಯಾರ್ಯಾರು ಮೊದಲು ಕೇಳ್ಕೊಂಡಿದ್ದಾರೆ. ಆಮೇಲೆ ಪತಿ ಪತ್ನಿ ಪ್ರಕರಣ ಅಂತ ಇರುತ್ತೆ. ಅಂಥ ವಿಚಾರದಲ್ಲಿ ನಾವು ಪ್ರಯಾರಿಟಿ ಕೊಟ್ಟು ಮಾಡ್ತೀವಿ. ಅದಕ್ಕೆ ನಿಯಮ ಮಾಡಿದೆ. ನಿಯಮ ಉಲ್ಲಂಘನೆ ಮಾಡಬೇಕು ಅಂದರೆ ಅದು ಮಾಡೋಕ್ಕಾಗಲ್ಲ. ಅವರು ಆ ಸೀನಿಯಾರಿಟಿಗೆ ಬಂದಾಗ ಆಟೋಮೆಟಿಕ್ಕಾಗಿ ಮಾಡಿಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲ. ಇವ್ರುಗಳು ಯಾರೋ ಗೊಂದಲ ಸೃಷ್ಟಿ ಮಾಡ್ಕೊಂಡ್ರೆ ಅದಕ್ಕೆ ಇಲಾಖೆ ಏನು ಮಾಡುತ್ತೆ? ನಿಯಮವನ್ನು ಸ್ಪಷ್ಟವಾಗಿ ಮಾಡಿದ್ದಾರೆ. 7 ಇಯರ್ಸ್ ಆದಮೇಲೆ ಮಾಡಿಕೊಡ್ತೀವಪ್ಪ, ಅದರಲ್ಲಿ ನೀವು ಪ್ರಯಾರಿಟೈಸ್ ಮಾಡ್ತೀವಿ ಅಂತ ಒಂದಷ್ಟು ನಿಯಮ ಮಾಡಿದ್ದಾರೆ. ಅದ್ರ ಪ್ರಕಾರ ಮಾಡ್ತಾರೆ. ಈಗಾಗಲೇ 300-400 ಜನನ ಮಾಡಿದ್ದೀವಿ. ಈಗ ಏನಾಗಿದೆ ನೋಡಿ, ನಿನ್ನೆ ರಿಕ್ರೂಟ್ಮೆಂಟ್ ಆಗಿದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ. ಟ್ರೈನಿಂಗಲ್ಲಿ ಮೊನ್ನೆ ಪೆರೇಡ್ ಆಯಿತು. ಅವರೆಲ್ಲ ಪಾಸಿಂಗ್ ಔಟ್ ಪೀರಿಯಡ್ ಎಲ್ಲ ಆದರು. ನಾನು ಪಟ್ಟಿ ನೋಡ್ತಾ ಇದ್ದೆ, ಆಯಿತಾ. ಅಲ್ಲಿಂದ ಸೆಲೆಕ್ಟ್ ಆಗಿರೋರು 327 ಜನ ಸೆಲೆಕ್ಟ್ ಆಗಿದೆ, ಟ್ರೈನಿಂಗಲ್ಲಿ ಪಾಸ್ಔಟ್ ಆದರು ಉತ್ತರ ಕರ್ನಾಟಕದವರು. ಅದರಲ್ಲಿ 80 ಭಾಗ ಉತ್ತರ ಕರ್ನಾಟಕದವರು, 35 ಬಿಜಾಪುರ, ವಿಜಯನಗರ, ಆಮೇಲೆ 36 ಏನೋ ಗುಲ್ಬರ್ಗ, ಈ ಥರ ಒಂದೊಂದು ಜಿಲ್ಲೆಯಿಂದನೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಓನ್ಲಿ 2. ಕೂರ್ಗಲ್ಲಿ 2. ಈಗ ನಾವು ಅವ್ರನ್ನ ಇಲ್ಲಿಂದ ಉತ್ತರ ಕರ್ನಾಟಕದವ್ರನ್ನ ಅಲ್ಲಿ ಹಾಕ್ತೀವಿ, ಆಯಿತಾ. ಅಲ್ಲಿ ವೇಕೆನ್ಸಿ ತುಂಬಬೇಕಲ್ಲ, ಹಾಕ್ತೀವಿ. ಹಾಕಿದಾಗ ಅವರಿಗೆ ನನಗೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಕೊಡಿ ಅಂದರೆ ಕೊಡೋದಿಲ್ಲ. 7 ವರ್ಷ ಆಗಬೇಕು. 7 ವರ್ಷ ಆದಮೇಲೆ ಕೂಡ ಅದನ್ನು ಮತ್ತೆ ಪ್ರಯಾರಿಟೈಸ್ ಮಾಡ್ತಾರೆ. ಅದರಿಂದ ಆ ಥರ ಎಲ್ಲ ದಯಾಮರಣ ಮಾಡುವಂಥ ಅಗತ್ಯ ಇಲ್ಲ. ನಾವು ನಿಮ್ಮ ನೆರವಿಗಿರ್ತೀವಿ. ನಿಮ್ಗೆ ಯಾವುದೇ ತೊಂದರೆ, ಬೇರೆ ರೀತಿಯಲ್ಲಿ ಯಾವುದೇ ತೊಂದರೆ ಆದರೆ ಅದನ್ನು ನಾನು ಸರಿಪಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ.